ಇದು ಅಂಡರ್‌ಗ್ರೌಂಡ್ ಶಿವ ಟೆಂಪಲ್. ಯಾವಾಗಲೂ ನೆಲಮಟ್ಟದಿಂದ ಕೆಳಗಡೆ ಇರೋದ್ರಿಂದ, ನೀರು ತುಂಬಿಕೊಂಡಿರೋದ್ರಿಂದ ಇದನ್ನು ಅಂಡರ್‌ಗ್ರೌಂಡ್ ಶಿವ ಟೆಂಪಲ್ ಅಂತ ಕರೀತಾರೆ. ಬಿದ್ದೋಗಿದೆ ಭಾಳಷ್ಟು ಕಡೆ, ಆದರೂ ಸ್ವಲ್ಪ ಹಂಗೆ ಉಳಿಸ್ಕೊಂಬಂದಿದ್ದಾರೆ ನಮ್ಮ ಸರ್ಕಾರದವರು. ಯಾವಾಗಲೂ ನೀರು ತುಂಬಿರುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆರಂಭದಿಂದನೇ ಸ್ಟಾರ್ಟ್ ಆಗುತ್ತೆ ನೀರು. ಮಳೆಗಾಲದಲ್ಲಿ ಬಂದುಬಿಟ್ರೆ ಇನ್ನೂ ಜಾಸ್ತಿ ನೀರು ತುಂಬ್ಕೊಂಡ್ಬಿಡ್ತದೆ. ನಾನು ಈಗ ಜೂನ್ ತಿಂಗಳಲ್ಲಿ ಬಂದಿರೋದ್ರಿಂದ ಈ ಮುಂಗಾರು ಸ್ಟಾರ್ಟ್ ಆಗಿದೆ. ಅದರಿಂದ ನೀರುಗಳು ಆಲ್ಮೋಸ್ಟ್ ಟೆಂಪಲ್ ತುಂಬ್ತಾ ಇದೆ. ಆಗಲೇ ಭಾಳಷ್ಟು ನೀರು ಬಂದುಬಿಟ್ಟೈತಿ. ಒಳಗಡೆ ಹೋಗೋಕ್ಕಾಗಲ್ಲ. ನಾವು ಇನ್ನೂ ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲೇ ಇದ್ದೀವಿ. ಇಲ್ಲಿ ನೋಡ್ತಿದ್ರೇ ತುಂಬ ಆಳ ಕಾಣಿಸ್ತಾ ಇದೆ, ನೋಡ್ತಿದ್ರೇ ಗೊತ್ತಾಗ್ತಾ ಇದೆ. ಹಾಗಾಗಿ ಒಳಗಡೆ ಹೋಗಲ್ಲ, ಸೈಡಿಂದ ನಿಮಗೆ ತೋರಿಸ್ತಾ ಬರ್ತೀನಿ. ನಾವು ಸೈಡಲ್ಲಿದ್ದೀವಿ ಈಗ. ಇಲ್ಲಿ ಅದೇ ಪ್ರದಕ್ಷಿಣೆ ಮಾಡಿಕೊಂಡು ಹೊರಗಡೆ ಬರೋದಕ್ಕೆ ಎಕ್ಸಿಟ್ ಡೋರ್ಗಳಿರ್ತಾವಲ್ಲ, ಅಲ್ಲಿದ್ದೀನಿ ನಾನು. ಈ ಎಕ್ಸಿಟ್ ಡೋರ್ಗಳಿಂದ ಸ್ವಲ್ಪ ನಿಮಗೆ ಒಳಗಡೆ ತೋರಿಸ್ತೇನೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಕೂಡ ನೀರೆಲ್ಲ ತುಂಬಿಕೊಂಡಿದೆ. ಸೈಡಲ್ಲಿ ಯಾವುದಾದ್ರೂ ಕಲ್ಲಿದೆ ನೋಡೋಣ. ಇಲ್ಲೆಲ್ಲ ಪ್ಲೇಸ್ ಇದೆ. ಆ ಕಡೆ ಹೋಗ್ತೀನಿ ನಾನು. ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಸದ್ಯಕ್ಕೆ ಅಲ್ಲಿ ಬಸವಣ್ಣ ಇದೆ, ಅಲ್ಲಿ ತುಂಬ ಮುಂದಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬಸವಣ್ಣ. ಭಾಳ ಕುತ್ತಿಗೆವರೆಗೂ ನೀರು ಬಂದುಬಿಟ್ಟೈತೆ. ನಾವು ಕೆಳಗಡೆ ಇಳಿದ್ರೆ ಯಾವ ಮಟ್ಟಕ್ಕೆ ಬರುತ್ತೋ ಅಂತ ಗೊತ್ತಾಗಲ್ಲ. ಸೊಂಟಕ್ಕಿಂತಲೂ ಮೇಲೆ ಬರ್ಬೋದು ನೀರು. ಅದರಿಂದ ಇದ್ರೊಳಗೆ ಕಾಲು ಹಾಕೋ ಪ್ರಯತ್ನ ಮಾಡಲ್ಲ. ತುಂಬ ಹಳೇದಾಗಿರೋದ್ರಿಂದ ನೀರು ಸುಮಾರು ಇರ್ಬೋದು. ಇನ್ನೂ ಒಳಗಡೆ ತುಂಬ ಇದೆ ದೇವಸ್ಥಾನ. ಇದ್ರ ಒಳಗಡೆ ಮೂರ್ತಿ ಇದೆಯೋ ಇಲ್ವೋ ನನಗಷ್ಟು ಕ್ಲಾರಿಟಿ ಇಲ್ಲ. ಬಟ್ ದೇವಸ್ಥಾನ ಅಂತೂ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಆಳ ಜಾಸ್ತಿ ಆಗ್ತಾಯಿದೆ. ಗರ್ಭಗುಡಿಗೆ ಹೋದಂಗೆಲ್ಲ ತುಂಬ ಆಳ ಇದೆ. ಹಾಗಾಗಿ ಬೇಡ, ಸೈಡಿಂದ ನಾನು ತೋರಿಸ್ಬಿಡ್ತೀನಿ. ಕಲ್ಲಿನಿಂದ ಮಾಡಿರೋ ಕಿಟಕಿ ಇದು ಪ್ರದಕ್ಷಿಣಾ ಪ್ರದೇಶ. ಇಲ್ಲೆಲ್ಲ ಬರೆದಿದ್ದಾರೆ ಈ ದೇವಾಲಯ ಬಗ್ಗೆ. ಇಂಟ್ರೆಸ್ಟ್ ಇದ್ದರೂ ಪಾಸ್ ಮಾಡಿ ನೋಡಿ. ಇದು ಅಜರ ರಾಮಚಂದ್ರ ದೇವಾಲಯ. ಈ ದೇವಾಲಯದ ಸ್ಪೆಷಲ್ ಏನಪ್ಪ ಅಂದರೆ, ಹಂಪಿಯಲ್ಲಿ ವಾಸ್ತುಶಿಲ್ಪಕ್ಕೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ದೇವಾಲಯ ಇದು. ನೀವು ಯಾರಾದರೂ ಈ ಕಡೆ ಬಂದರೆ, ಇತಿಹಾಸದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ. ಈ ದೇವಾಲಯದಲ್ಲಿ ಶಿಲ್ಪಕಲೆಗೆ ತುಂಬ ಮಹತ್ವ ಇದೆ. ಹಂಪಿಯಲ್ಲಿ ಈ ದೇವಸ್ಥಾನನೇ ಅದಕ್ಕೆ ಫೇಮಸ್, ಶಿಲ್ಪಕಲೆಗೆ ಫೇಮಸ್ ಇದು. ಮೇಲ್ಗಡೆ ನೀವು ಕೊಂಬು ನೋಡ್ತಾ ಇದ್ದಾರೆ, ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಎಲೆಗಳೆಲ್ಲ ಇದಾವಲ್ಲಿ. ಒಳಗಡೆ ತೋರಿಸ್ತೀನಿ. ಒಳಗಡೆ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ, ಈ ಕಂಬಗಳು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಇಲ್ಲಿ 4 ಕಂಬಗಳಿದ್ದಾವೆ. ಅವುಗಳ ಸ್ಪೆಷಲ್ ನೀವೇ ನೋಡಿದ್ರೆ ಕಪ್ಪು ಕಲ್ಲಿನಿಂದ ಮಾಡಿರ್ತಕ್ಕಂಥ ಕಾಲುಗಳು. ಈ 4 ಪಿಲ್ಲರ್ಗಳು ನೋಡಿ, ಕಪ್ಪು ಕಲ್ಲಿನಿಂದ ಕೆತ್ತಿದ್ದಾರೆ. ತುಂಬ ಡಿಸೈನ್ ಆಗಿ, ನಮಗೊಂಥರ ಈ ಡಿಸೈನ್ಗಳನ್ನು ನೋಡಿಬಿಟ್ರೆ ಬೇಲೂರು ನೆನಪು ಬರಬೇಕು ನಮಗೆ. ಆ ಥರ ಕೆತ್ತಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ಸುಣ್ಣದ ಕಲ್ಲು ಅಥವಾ ಕಪ್ಪು